ಅನಿಸ್ತಾ ಇದೆಯಾ? ಲುಕ್ ಸಖತ್ ಇಷ್ಟ ಆಯ್ತು. ಗುಡ್ ಮಾರ್ನಿಂಗ್. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಕಲರ್ನ ಚೇಂಜಸ್ ಮಾಡಿದೀನಿ. ಪೂರ್ಣಿಮಾ ಆಂಟಿ ಇಲ್ಲಿ ಟಿಫನ್ ಮಾಡ್ತಿದ್ದಾರೆ. ಹೋಗಿದ್ ಬಾ. ನೀನು ಅಲ್ಲೇ ರೆಡಿ ಐತಿಯಾ ಅಂತಲ್ಲ, ಬಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಇರೋದು. ಅದೇ ಜ್ಯುವೆಲ್ಸ್ನ ಹಾಕಿದ್ದೀನಿ. ಸುಡ್ಲು ನಮ್ದಿದ್ದೇನೆ, ಲೇಟಾಗಿ ಹೋಗ್ತಾ ಇದ್ದೀನಿ ನಾನು. ಆಂಟಿನೇ ಫಸ್ಟ್ ಸ್ವಾಗತ. ವಾವ್, ಸೂಪರ್. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ. ತ್ರಿವೇಣಿ ಗೈಸ್ ಈ ಟೈಮ್ ಅಲ್ಲಿ ಸುತ್ತಾಡ್ಸ್ಕೊಂಡು ಇನ್ನೊಬ್ರಿಗೂ ಹೇಳಕ್ ಸಾಧ್ಯ. ತುಂಬಾ ವೆರೈಟೀಸ್ ಇತ್ತು ಗೈಸ್. ಊಟ ಸಕ್ಕತ್ತಾಗಿತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧವ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವಾಗ ಬೇಗ ಎದ್ದು ಫ್ರೆಶ್ ಅಪ್ ಆಯಿತು. ನಂದು ಕ್ಯಾಬಲ್ಲಿ ಅಪ್ಪು ಅವ್ರ ವಾಯ್ಸ್ ಕೇಳಿಸ್ತಿದೆ. ಪಪ್ಪು ಅವರು ಕೂಡ ಎದ್ದಿದ್ದಾರೆ. ಮಾಧು, ಅಪ್ಪು, ಅಮ್ಮು ಎಲ್ಲರೂ ಮಲಗಿದ್ದಾರೆ. ನಿತ್ಯ ಎಲ್ಲರೂ ಇನ್ನು. ಮದುಗೇನೋ ಶಾಸ್ತ್ರ ಮಾಡಿ ಕಳಿಸ್ಬೇಕಂತಲ್ಲ ಮನೆಯಿಂದ, ಹಂಗಾಗಿ ನನ್ನ ಬೇಗ ಎಡ್ಸಿದ್ಲು. ನಂದು ಫ್ರೆಶ್ ಅಪ್ ಎಲ್ಲ ಮುಗೀತು. ಇನ್ನೇನಿದ್ರು ಮೇಕಪ್ನ ಹೋಗಿ ಮದುವೆ ಮಾಡಿಸ್ಕೊತಿದ್ದಲ್ಲ ಯಶ್, ಅವ್ರ ಹತ್ರನೇ ನಾನು ಮಾಡಿಸ್ಕೊತಾ ಇರೋದು. ಅವ್ರದ್ದಾದ್ಮೇಲೆ ನಾನು ಮಾಡಿಸ್ಕೊತೀನಿ. ಹಂಗಾಗಿ ನಾನು ಸ್ಯಾರಿ, ಹೇರ್ ಸ್ಟೈಲ್ ಏನೇ ಇದ್ದರೂ ಇಲ್ಲೇ ಮುಗಿಸ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಇವಾಗ ಹೋಗಿ ಪಪ್ಪು ಅವ್ರಿಗೆ ಸ್ವಲ್ಪ ಸರಿ ಏನಾದರೂ ಮಾಡಿ ತಿನ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಅಲ್ಲೆಲ್ಲ ಹೋಗಿ ತಿನ್ಸೋಕ್ಕಾಗಲ್ಲ ಅವನಿಗೆ. ಅದಕ್ಕೋಸ್ಕರ ಇವಾಗ ಹೋಗಿ ಪ್ರಿಪೇರ್ ಮಾಡಬೇಕು. ಅದನ್ನೆಲ್ಲ ಸರಿದು ಎಲ್ಲ ರೆಡಿ ಇರುತ್ತೆ. ಜಸ್ಟ್ ವಾಟರ್ ಹಾಕಿ ಮಿಕ್ಸ್ ಮಾಡಿ ಮಾಡಿಕೊಡ್ಬೇಕು. ಎದ್ದಿದ್ದಾನೆ ಆಗಲೇ ಅವನು. ಚಿಕ್ಕಪ್ಪು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಕಂದ. ಗುಡ್ ಮಾರ್ನಿಂಗ್ ಮಮ್ಮ. ಮಾಡಿಸ್ಕೊಂಡ ಅನ್ಸ್ತದೆ ಮದು. ಬೊಮ್ಮ ಹೋಗೋಣ ನಾನು ನೀನು. ಅಪ್ಪು ಮಲಗಿದ್ದಾರೆ, ಮಾಧು ಅವರು ಮಲಗಿದ್ದಾರೆ, ನಿತಿನೂ ಮಲಗಿದ್ದಾರೆ. ಇನ್ನು ಅಲ್ಲಿ ಅಜ್ಜಿ ಹತ್ರ ಪಪ್ಪು ಅವ್ರು ಹೋಗ್ತಿದ್ದಾರೆ. ಈಗ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀವಿ. ಆಂಟಿ ಇಲ್ಲಿ ಕಾಯಿ ತುರಿತವ್ರೆ. ಪೂರ್ಣಿಮಾ ಆಂಟಿ ಇಲ್ಲಿ ಟಿಫನ್ ಮಾಡ್ತಿದ್ದಾರೆ. ಹಾಯ್ ಆಂಟಿ. ಏನು ತಿಂಡಿ? ಶಾವಿಗೆ ಉಪ್ಪಿಟ್ಟು, ಮೈ ಫೇವ್ರೆಟ್. ಈಗ ಪಪ್ಪು ಅವ್ರಿಗೆ ಇದು ಬೇರೆ ಥರ ಪೌಡರು, ಅದೇ ಸ್ಟೂಡೆಂಟ್ ತಂದುಕೊಟ್ಟಿದ್ರಲ್ಲ, ಸೊ ಅದೇ ಪೌಡರು. ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಸ್ವಲ್ಪ ಬಾದಾಮಿ ಅದೆಲ್ಲ ಜಾಸ್ತಿ, ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿದಾರಂತೆ. ಈ ಸಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಅದಕ್ಕೆ ಪೌಡರ್ ಏನಿದೆ 1-2 ಸ್ಪೂನ್ ಹಾಕ್ಕೊಂಡು ದಮ್ ಬರ್ದಿರೋ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಅದಾದಮೇಲೆ ಸ್ಟೌವಲ್ಲಿ ಇಡಬೇಕು. ಸ್ವಲ್ಪ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಯಾಕಂದರೆ ಆಮೇಲೆ ಟೈಮ್ ಆಗಿಬಿಡುತ್ತೆ. ನಾವು ಹೊರಟಿ ಅಲ್ಲೆಲ್ಲ ಮಾಡ್ತೀನಿ ಅಂದರೆ ಆಗಲ್ಲ. ಹಾಗಾಗಿ ಮಾಡಿದ್ರೆ ಆಂಟಿ ನೀರೆಲ್ಲ ಹೋಗ್ತೈತೆ. ಆಫ್ ಮಾಡಿ. ಇದು ಡ್ರೈ ಫ್ರೂಟ್ಸ್ ಜಾಸ್ತಿ ಹಾಕಿರೋದ್ರಿಂದ ಗಂಟಿಲ್ಲ ಥರ ಮಾಡ್ಕೊಂಡು ಆಯ್ತಾ? ನಮ್ಮ ಕಾಫಿ ಇಲ್ಲೇ ಹಚ್ಕೊಳ್ಳ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಮ ಪಪ್ಪು ಅವ್ರು ಸರಿ ರೆಡಿಯಾಗಿದೆ ಇವಾಗ. ಚಿಕ್ಕಪ್ಪು, ಚಿಕ್ಕಪ್ಪು, ಚಿಕ್ಕಪ್ಪು ಬಾ ಇಲ್ಲಿ. ಸರಿ, ಮಧುನ ಇದಕ್ಕೆ ಕಳ್ಸಕ್ಕೆ, ರೆಸಾರ್ಟ್ ಕಳ್ಸಕ್ಕೆ ಎಲ್ಲರೂ ಹೋಯ್ತವ್ರು. ಇಷ್ಟು ಜನ ಹೋಗಿದ್ ಬಾ. ನೀನು ಅಲ್ಲೇ ರೆಡಿ ಐತಿಯಾ? ಖುಷಿ ಅಲ್ಲ, ಇಷ್ಟ ದಿನ ಮದನಂಗೆ ಬೇಜಾರು. ಈಗ ಫುಲ್ ಮುಖನ ನೋಡಕ್ಕೈತಲ್ಲ ಗೌರಮ್ಮನ್ನ, ಮಗಳು ಮನೆಗೆ ಬರ್ತಾಳೆ ಅಂತ. ಓ ಪೂರ್ಣಿಯವ್ರೆ, ಆಲ್ರೆಡಿ ಹೇರ್ ಸ್ಟೈಲ್ ಮುಗ್ದಿದೆ ಪೂರ್ಣಿಯವ್ರದ್ದೆಲ್ಲ. ಹಿಂದೆ ತಿರ್ಗು. ಇದು ಮಾಡಿಸ್ಕೊತೀನಿ ಅಂದೆ, ಮೆಸ್ಸಿ ಬನ್ನು. ಸ್ವಾತಿ ಏನೋ ಮಾಡಿಸ್ಕೊತೀನಿ ಅಂದಳು, ಅದಕ್ಕೆ ಬೇಡ ಮಾಡಿಸ್ಕೊಂಡು. ಸರಿ, ಓಕೆ ಬಿಡು, ಆಯ್ತು. ಚೆನ್ನಾಗೈತೆ ಇದೂನು. ಬಟ್ ಆದರೆ ಓವರ್ ಆಲ್ ಲುಕ್ ಆದ್ಮೇಲೆ ಹೆಂಗೆ ಕಾಣಿಸುತ್ತೆ ನೋಡೋಣ. ಆಂಟಿ ಪೂಜೆ ಮಾಡಕ್ಕೆ ಹೂವು ಹಾಕ್ತಿದ್ದಾರೆ. ಆಂಟಿ ಹಾಯ್. ಆಫ್ಟರ್ ಲಾಂಗ್ ಟೈಮ್ ಆಂಟಿ ನಮ್ಮ ಬ್ಲಾಗಲ್ಲಿ. ಎಲ್ಲೋದ್ರು ಏನಾದರೂ ಒಂದೊಂದು ಮಾಡ್ತಾ ಇರ್ಬೇಕು ಆಂಟಿ, ಸುಮ್ಮನೆ ಕೂರೋದಂತೂ ಇಲ್ಲ. ಹಾಂ, ನಾನೆಲ್ಲ ಮುಗಿಸ್ಬಿಟ್ಟು ಬಂದ್ರೂ ಇನ್ನೂ ದಬಾಕೊಂಡಿದ್ದೀರಲ್ಲ ನೀವು. ಟೈಮ್ ಆಯ್ತು ಕಣೆ, ಬಾ. ಅವನಲ್ಲಿ ಮಧು
ನಿತಿ ಅಪ್ಪಮ್ಮ ಚಿಕ್ಕಪ್ಪ ಅವರು ಸರಿ ತಿಂದ ತಕ್ಷಣ ಪಾಚಿ ಮಾಡಿದ್ದಾರೆ. ಇವಾಗ ಅವರು ಎದಳ ಅಷ್ಟರಲ್ಲಿ ನಮ್ಮದು ಏನೇನಿರುತ್ತೆ ಎಲ್ಲ ಕೆಲಸ ಮುಗಿಸ್ಕೋಬೇಕು ನಾವು. ರೆಡ್ ಆಗ್ಬಿಟ್ಟೈತೆ ಅದು ಇದು ಬಟ್ಟೆ ಒತ್ಬಿಟ್ಟು ಅವನಲ್ಲಿ ನೋಡಿ ಎಣ್ಣೆ ಹತ್ರ. ಅಣ್ಣ ನಮಸ್ಕಾರ ಕಣಣ್ಣ, ಬೇಗ ಹೋಗಿ ಫ್ರೆಶ್ ಅಪ್ ಆಗೋ ಟೈಮ್ ಆಯಿತು. ನಮ್ಮ ಬಬ್ಲಿ ಶಾತಿ ಅವರು ರೆಡಿ ಆಗಿದ್ದಾರೆ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಕ್ಯೂಟಾಗಿ ನಿಜ. ಎಲ್ಲ ಹಿಂದೆ ತಿರುಗು ಎಷ್ಟೆಲ್ಲ ಚೆನ್ನಾಗೈತೆ. ನಂದು ಸ್ವಲ್ಪ ಹಿಂಗೆ ಬರುತ್ತೆ, ಬಟ್ ಆದರೆ ನಂದು ಡಿಫ್ರೆಂಟ್ ಐತೆ. ಹಾಂ ಚೆನ್ನಾಗೈತೆ. ಅವರು ಇವ್ರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಬರೋಷ್ಟಲ್ಲಿ ಇವತ್ತು ನನ್ನ ಫಂಕ್ಷನಲ್ಲೂ ಹಂಗೆ ನಾನು ಬೇಗನೆ ಇದ್ದೆ. ಅವ್ರದ್ದು ಶಾಸ್ತ್ರ ಮಾಡ್ತಿದ್ವಲ್ಲ, ನಂದೇನಿಲ್ಲ, ನನ್ಗಲ್ಲೇ ಎಷ್ಟೇ ಮೇಕಪ್ ಮಾಡೋದು. ಇವ್ರದ್ದು ಆದ ತಕ್ಷಣ ಇದು ಫಸ್ಟ್ ಇದಾಗಬೇಕಲ್ಲ, ನಾನು ಹೇರ್ ಸ್ಟೈಲು ಇಲ್ಲೇ ಮುಗಿಸ್ಕೊಬಿಡ್ತೀನಿ, ಅದಾದ್ಮೇಲೆ ಹೊರಡೋದು. ಚೆನ್ನಾಗಿ ಕಾಣಿಸ್ತಿದ್ದೆ. ಚಿಕ್ಕಪ್ಪು ಆ್ಯಂಡ್ ಅಪ್ಪು ಇಬ್ಬರು ರೆಡಿ ಆಗಿದ್ದಾರೆ ಇವಾಗ. ಹಲೋ ಚಿಕ್ಕಪ್ಪು ಅವರೇ. ನಮ್ಮ ಹೇರ್ ಸ್ಟೈಲ್ ನಡೀತಿದೆ ಇವಾಗ ಇಲ್ಲಿ. ಹೇರ್ ಸ್ಟೈಲ್ ಒಂದು ಮುಗಿದ್ಬಿಟ್ರೆ ಮೇಕಪ್ ಆದಂಗೆ. ಏನಮ್ಮೋರೆ ಅಮ್ಮೋರೆ? ಹೇರ್ ಸ್ಟೈಲ್ ಮುಗಿಸ್ಕೊಬಿಟ್ರೆ ನಾನು ಮೆಸ್ಸಿ ಬನ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಅಮ್ಮವ್ರು ಏನು ಮಾಡ್ತಾರೆ ಅಂತ. ನನಗೆ ಫ್ರಂಟು ಮೇಯ್ನ್ ಅಷ್ಟು ಗೈಸ್, ಅಂದರೆ ಹೇಗೆ ಕಾಣಿಸುತ್ತಾ ಏನೋ ಅನ್ನೋದು ಅದು ಒಂದು ಅಷ್ಟೇ, ಬೇರೆದೆಲ್ಲ ಓಕೆ. ಯಾಕಂದರೆ ಅವಳು ಮಾಡಲ್ಲ ಅಂತಲ್ಲ, ಬಟ್ ನನಗೆ ಸ್ವಲ್ಪ ಪ್ರಾಬ್ಲಮ್. ಮುಂದೆ ನನಗೆ ಲೆಫ್ಟು ರೈಟು ಆ ಥರ ಇಷ್ಟ ಆಗಲ್ಲ, ಮಿಡಲ್ ಪಾರ್ಟಿಷನ್ ಇಷ್ಟ. ಮತ್ತು ಸ್ವಲ್ಪ ಮೆಸ್ಸಿ ಆಗಿರಬೇಕು. ನಾರ್ಮಲಾಗಿ ಸ್ಟ್ರೈಟ್ ಮಾಡಿದ್ರೆ ಸ್ಲೀಕ್ ಅಷ್ಟು ಚೆನ್ನಾಗಿ ಕಾಣಲ್ಲ ನನಗೆ. ಬಾರೋ ಬನ್ನಿ, ಎಷ್ಟೆಲ್ಲಿ ನಡೀತಿದೆ ಏನಿಲ್ಲ. ಹಾಗಾಗಿ ನಾನು ಮೆಸ್ಸಿ ಬನ್ನೇ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ಮದನ್ ಗೌಡ್ರೆ. ನೋಡಿ ಮೇಕಪ್ ಆರ್ಟಿಸ್ಟ್ಗೆ ಮೇಕಪ್ ಸೆಲ್ಫ್ ಮೇಕಪ್ ಮಾಡ್ಕೋತಾ ಇದ್ದಾರೆ. ಸೆಲ್ಫ್ ಮೇಕಪ್ ಇಲ್ಲ, ನಾನು ಯಶ್ ಹತ್ರನೇ. ಅವ್ರಿಬ್ರದ್ದು ನೀವು ಪ್ರೊಫೆಷನಲಿ ಹೇರ್ ಸ್ಟೈಲಿಸ್ಟ್? ಹಂಗಾರೆ ನಂಗೂ ಮಾಡ್ಕೊಡಿ. ಓಕೆ ಆಯ್ತು, ಡನ್. ದಿನ ಸ್ಪಂದನ ಅವರು ಬರ್ತಿರ್ಲಿಲ್ಲ, ಸ್ವಾತಿ ಅನ್ನೋದೇ ಬತ್ತೈತೆ ಬಾಯಿಗೆ ನನಗೆ. ಜಾಸ್ತಿ ಅದೇ ಬತ್ತೈತೆ, ಯಾಕಂದ್ರೆ ನೀನು ವ್ಲಾಗಲ್ಲಿ ಬರ್ತಿರ್ಲಿಲ್ವಲ್ಲ, ಅದಕ್ಕೆ. ಸೋ ಕ್ಯೂಟ್, ಚೆನ್ನಾಗಿ ಕಾಣಿಸ್ತಿದ್ಯಾ. ಎಲ್ಲಿ ಅವಳು ರೆಡಿ ಆದ್ಲ? ಪೂರ್ಣಿ ರೆಡಿ ಆಗ್ತಿದ್ದಾರೆ. ಎಲ್ಲ ಮಿಂಚ್ಬಿಡಿ ಚೆನ್ನಾಗೆ. ಮೇಕಪ್ಪು ಚೆನ್ನಾಗಿ ಮಾಡೋರೆ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ. ಬಂದ್ಲಾ? ಇಲ್ಲ. ಓಕೆ, ಹೊರಟ್ರ ಇವಾಗ ನೀವು? ಇಲ್ಲ, ಸದ್ಯ ಬ್ಲಾಗಲ್ಲಿ ಬರ್ತಾ ಇದೆಯಲ್ಲ ಬಿಡು. ಇವಾಗ ರೆಡಿ ಆಯ್ತಾ? ನೀವು ಹಿಂಗೆ ಯಾವಾಗ ರೆಡಿ ಆಗೋದು? ನಾನು ಅಲ್ಲೇ ಮೇಕಪ್ ಮಾಡಿಸ್ಕೊತೀನಲ್ಲ. ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಂದು ಎಷ್ಟು ಮುಗೀತು. ಲೇಟಾಗಿ ಯಾವಾಗಲೂ ನಮ್ದಿದ್ದೇನೆ, ಲೇಟಾಗಿ ಹೋಗ್ತಾ ಇದ್ದೀನಿ ನಾನು. ಇನ್ನೂ ರೆಡಿನೂ ಆಗಲಿಲ್ಲ. ಮದನ್ ಗೌಡ ಯೂಟ್ಯೂಬ್ ಚಾನಲ್ ಅವರು ಇಲ್ಲೇ ಇದ್ದಾರೆ. ನಾನು, ಅವನು, ನಂದಿ, ಇದಿಷ್ಟು ಜನ ಲೇಟಾಗಿ ಹೊರಡ್ತಾ ಇದ್ದೀವಿ. ನಂದಿ ರೆಡಿ ಆದಾ? ಬರ್ಬೇಕಾದ್ರೆ ಒಂದು ಖುಷಿ ಲಗೇಜ್ ತಗೊಂಡು, ಇವಾಗ ಹೊರಡೋದು ಒಂದು ಖುಷಿ. ಆಂಟಿ ನಮ್ಮ ಕರೆಯಲ್ಲಿ ಬರ್ತಿದ್ದಾರೆ. ವಾವ್, ಏನಂಟಿ ಇಷ್ಟ ಇದೆಯಾ? ಬನ್ನಿ ಹೊರಡೋದು ಬೇಗ. ನಾವಿವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಬಂದ ತಕ್ಷಣನೇ ವಿನೋದ್ ಅವರು ಎಲ್ರೂ ಸ್ವಾಗತ ಮಾಡ್ತವ್ರೆ. ನಮ್ಮ ಆಂಟಿನೇ ಫಸ್ಟ್ ಸ್ವಾಗತ. ಸೊ ಎಂಟ್ರಾನ್ಸ್ ಇಲ್ಲಿ ಮಧು ಸೀಮಂತ. ಅವಳಿಗೆ ಎಲಿಫೆಂಟ್ ಇಷ್ಟ ಅಂತ ಎಲಿಫೆಂಟ್ ಟೀಮ್ ಮಾಡಿಸೋರೆ. ನೈಸ್. ವಿನೋದ್ ಸೋ ಪ್ರಿಟಿ. ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ? ಕಪ್ಪು ಕಾಣಿಸ್ತಾ ಇದೀನಿ. ಇಲ್ಲ, ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ. ಲುಕ್ ಸಕ್ಕತ್ ಇಷ್ಟ ಆಯ್ತು. ಸೂಪರಾ? ನಮ್ಮ ಅಮ್ಮನ ಹೆಂಗ್ ರೆಡಿ ಮಾಡ್ತಿದ್ದೆ ನೋಡಿ. ಸೂಪರ್, ಕ್ಯೂಟ್. ಅಮ್ಮ ಮಗಳು. ನಾನೇ ಸೂಪರ್ ಅಂದ್ರೆ ನಮ್ಮಮ್ಮ ಸೂಪರ್ ಆಗಿರ್ಬೇಡ. ಚೆನ್ನಾಗಿದೆ ಅವಾಗ. ಅದೊಂದು ಚೆನ್ನಾಗಿ ಹೇಳ್ತಾ ಇರೋದು ಆಂಟಿ ಯಾವಾಗ್ಲೂ. ನಂಗೆ ಸಕ್ಕತ್ ಇಷ್ಟ ಆಯ್ತು. ದೃಷ್ಟಿ ತೆಗೆದು ಬಿಡ್ತೀನಿ. ಥ್ಯಾಂಕ್ ಯು. ಬೇಗ ಬಾ. ನಮ್ಮ ನಿಶಾ ಅವ್ರದ್ದು ಇನ್ನೂ ಮುಗ್ದಿಲ್ಲ. ಅವಳು ಹೋಗ್ತಾವಳೆ ಇವಾಗ. ನಿಶಾ ಅವರೇ, ನಾನು ಯಶ್ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮುಗೀತು ಫೈನಲಿ. ನಿಶಾ ಅವರೇ, ಎಷ್ಟೊತ್ತು ಇನ್ನು? ಓಕೆ, ನಾನು ಮಾಡಿಸ್ಕೋತೀನಿ ಇವಾಗ. ಗೈಸ್, ನಂದು ಸ್ಯಾರಿ ಆ್ಯಂಡ್ ಹೇರ್ ಸ್ಟೈಲ್ ಮುಗ್ದಿದೆ. ಇವಾಗ ನಾನು ಮೇಕಪ್ಪಿಗೆ ಕೂರ್ತಾ ಇದ್ದೀನಿ. ಓಕೆ, ಇದೆಲ್ಲ ಮುಗಿಸ್ಕೊಂಡು ಸಿಗುವ.
ಗೈಸ್ ಫೈನಲಿ ನಾನು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಏನು ಅಂತ ಕಾಮೆಂಟ್ ಮಾಡಿ. ನನ್ನ ಒಂದು ಜ್ಯುವೆಲ್ಸ್ ಏನು ತೋರಿಸಿದೆ ಅದೇ ಜ್ಯುವೆಲ್ಸ್ನ ತೊಗೊಂಡಿರೋದು, ಅದೇ ಜ್ಯುವೆಲ್ಸ್ನ ಹಾಕಿದ್ದೀನಿ. ಸೂಟ್ ಆಗ್ತಿದೆಯಾ ಏನೋ. ಲಾಸ್ಟ್ ಮೂಮೆಂಟಲ್ಲಿ ನಾನು ಕಲರ್ನ ಚೇಂಜಸ್ ಮಾಡಿದ್ದೀನಿ. ಸ್ಯಾರಿ ಕಲರ್ ಬಂದು ಬಿಕಾಸ್ ಇದು ಗೋಲ್ಡ್ ಜರಿ ಇತ್ತು, ಅದು ಡೈಮಂಡಿಗೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ಸಿಲ್ವರ್ ಜರಿ ಇರೋ ಸ್ಯಾರಿ. ನಾನು ಯಾವತ್ತೂ ಏನೇ ಫಂಕ್ಷನ್ ಇದ್ರೂ ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ. ಲೈಕ್ ಒಂದೆರಡು ಆಪ್ಷನ್ ಇಟ್ಟಿರ್ತೀನಿ, ಒಂದು ಟ್ರೆಡಿಷ್ನಲ್ ಒಂದು ವೆಸ್ಟರ್ನು, ಎರಡರಲ್ಲಿ ಯಾವುದಾಗುತ್ತೆ ಅದನ್ನು ಮ್ಯಾಚ್ ಮಾಡ್ಕೊಳ್ಳೋಣ ಅಂತ. ಇವಾಗ ಫೈನಲಿ ನಾನು ರೆಡಿಯಾಗಿದ್ದೀನಿ. ಅಲ್ಲಿ ನಮ್ಮ ಬಾಸ್, ನಮ್ಮ ಮಕ್ಕಳು ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇಷ್ಟು ದಿನ ಮಗ, ಇವಾಗ ಮಕ್ಕಳು. ಗೈಸ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಯಶ್ ಅವರೇ ಮೇಕಪ್ ಮಾಡಿರೋದು ಇವತ್ತು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅಮ್ಮೋರೆ ನೀವು ಹೇಳಿ ಹೇಗೆ ಕಾಣಿಸ್ತಿದ್ದೀನಿ? ರಿಯಲಿ? ಇವಾಗ ಮಾಧು ಅವ್ರಿಗೆ ನೋಡೋಣ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕೇಳೋಣ. ಹಾಂ, ಹಾಯ್ ಗಾಯ್ಸ್, ನಮ್ಮ ಮಮ್ಮಿಯವ್ರ ಎಂಟ್ರಿ, ಅಕ್ಕವ್ರ ಎಂಟ್ರಿ. ಏನು ರಿಯಾಕ್ಷನ್ನೇ ಇಲ್ಲ ನಾನು ನೋಡಿ. ಇವರೆಲ್ಲರೂ ನಾವು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರ್, ಮಾರ್ವಲೈಸ್, ಸೂಪರ್. ನಾನು ಹೇಳಿದ್ಮೇಲೆ ಇಲ್ಲ, ನಾನು ಕೇಳಿ ತಗೊಂಡಂಗೆ ಐತೈತೆ ಕ್ರೆಡಿಟ್ಸ್. ನಾನು ಆಗಲೇ ಹೇಳಿದೆ, ನೀನು ನನ್ನ ಕಡೆ ಚೆನ್ನಾಗಿದೆ. ದೃಷ್ಟಿ ತೆಗೆದು ಮಾಧವನಿಗೆ ತೋರಿಸಿ. ಹಿಂಗೆ ಹೆಂಗೆ ಕಾಣಿಸ್ತಾ ಇದ್ದೀನಿ? ಹೀರೋಯಿನ್ನ ಮದುವೆ ಆಗಿರೋದು. ಓಕೆ ಗೈಸ್, ಇವಾಗ ಇಲ್ಲೇ ಬಂದ್ಬಿಟ್ರು ನಮ್ಮ ಮಾಧವರು. ಏನು ಅವ್ರು ನೋ ರಿಯಾಕ್ಷನ್. ಡೈಲಿ ನೋಡಿರೋ ಫೇಸ್ನ ಏನು ನೋಡ್ತಾರೆ, ನೋಡಿದಿರೋ ಫೇಸ್ನ ನೋಡ್ತಾರೆ. ಓಕೆ ಹೋಗುಮ್ಮ. ಮೈಕ್ ಬೇರೆ ತರಲಿಲ್ಲ ಗೈಸ್, ನಾನು ಬೈತಾ ಇರ್ತೀರ ಯಾವಾಗಲೂ ಮೈಕ್ ಯೂಸ್ ಮಾಡಿ ಅಂತ. ಈ ಒಂದು ಬ್ಲಾಗಲ್ಲಿ ನಂದು ಇಂಟ್ರೋ ಚೇಂಜ್ ಆಗಿರುತ್ತೆ. ತುಂಬ ಜನ ಇಂಟ್ರೊಡಕ್ಷನ್ದು ಚೇಂಜ್ ಮಾಡಿ ಅಂತಲೇ ಇರ್ತೀರ. ಇವತ್ತು ಪಕ್ಕ ಚೇಂಜ್ ಆಗಿರುತ್ತೆ, ಓಕೆನಾ? ಹಲೋ ಚಂದು ಬ್ರೋ ಅವರೇ, ನಮಸ್ಕಾರ. ಈಗ ಬಂದ್ರಾ? ಏನು ಸಮಾಚಾರ? ನಮ್ಮ ಸನ್ ಆ್ಯಂಡ್ ಡ್ಯಾಡಿ ನೋಡಿದ್ರಾ ಟ್ವಿನ್ನಿಂಗು? ಅವರು ಸ್ವಲ್ಪ ಮ್ಯಾಚಿಂಗ್ ಅಷ್ಟೇ, ಬಟ್ ಅವ್ರಿಗೆ ಪರ್ಫೆಕ್ಟಾಗಿ ಸಿಗಲಿಲ್ಲ ಗೈಸ್, ಚಿಕ್ಕಪ್ಪ ಅವ್ರಿಗೆ. ಮಾಧವ್ರೆ ಹೇಗೆ ಕಾಣಿಸ್ತಾ ಇದ್ದೀನಿ ನಿಜ ಹೇಳಿ? ಮಾರ್ವಲೈಸ್? ಸುಮ್ಮನೆನಾ, ಅಷ್ಟೇನಾ? ಅಪ್ಪು ನೀನು ಹೇಳಪ್ಪು, ಹೇಗೆ ಕಾಣಿಸ್ತಾ ಇದ್ದೀನಿ ನಾನು? ಬ್ಯೂಟಿಫುಲ್. ಹೆಂಗೆ ಕಾಣಿಸ್ತಾ ಇದ್ದೀನಿ? ಅಷ್ಟೇನಾ? ಹಾಂ ಅಷ್ಟೇ. ಎಕ್ಸಲೇಷನ್ ಎಲ್ಲ. ಇವಾಗ ಮಧುವ್ರದ್ದು ಅಲ್ಲಿ ಶೂಟ್ ನಡೀತದೆ. ಇದೇ ನಮ್ಮ ಗ್ಯಾಂಗು ಇವಾಗ ಸದ್ಯಕ್ಕೆ. ಇನ್ನೊಂದಿಬ್ರು ಜಾಯ್ನ್ ಆಗ್ತಾರೆ ಈ ಗ್ಯಾಂಗುಗೆ. ಸೌಮ್ಯಕ್ಕ ಬರ್ತಿದ್ದಾರೆ ಆನ್ ದ ವೇ, ಆ್ಯಂಡ್ ತ್ರಿವೇಣಿಯವ್ರು ಬರ್ತಿದ್ದಾರೆ, ಅವರು ಆನ್ ದ ವೇ. ಅಮ್ಮ ಅವರು ಬ್ಯಾಗ್ ಇಡಕ್ಕೆ ಹೋಗ್ತಿದ್ದಾಳೆ ಗೈಸ್. ಅವಳು ಜೊತೆಲಿ ಬಂದ್ಬಿಟ್ಟು ಈ ಕಡೆಯಿಂದ ನನ್ನ ಜೊತೆ ಬರೋದಿಲ್ವಂತೆ. ಅವ್ರ ರಿಲೇಟಿವ್, ಅವ್ರ ದೊಡ್ಡಪ್ಪನ ಮನೆ ಇಲ್ಲೇ ಇರೋದು. ಹಾಗಾಗಿ ಇವತ್ತಿದ್ದು ನಾಳೆ ಕ್ಲಾಸ್ ಟೈಮಿಗೆ ಹಾಜರಾಗಿರ್ತಾರೆ ಅಮ್ಮ ಅವ್ರು ತಾನೇ. ಪಿಂಕಿ ಓಕೆ ಹೋಗಮ್ಮ. ನಿತಿನಣ್ಣಂಗೆ ಒಂದು ದೊಡ್ಡ ಜವಾಬ್ದಾರಿ ಏನಂದ್ರೆ ನನ್ನ ಮಗನ ನೋಡ್ಕೊಳ್ಳೋದು, ಓಕೆನಾ? ಸಿಕ್ಕಿವ ಮೇಲೆ ಸುತ್ತಾಡೋದು ಅಷ್ಟೇ. ಇವಾಗ ತಿಂಡಿನ ಲೈಟಾಗಿ ತಿಂದಿದೆ ನಾನು. ನೀವು ತಿಂದ್ರೆ ತಿಂಡಿ? ಹಾಂ ಗೈಸ್, ನಮ್ಮ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಅವ್ರನ್ನ ನೋಡಿ ನೋಡ್ತಾರೆ, ಇನ್ಸ್ಟಾ ಬಿದ್ದಿದ್ದಾರೆ ಮದನ್ ಗೌಡ. ಆಲ್ರೆಡಿ ತೋರಿಸ್ಬಿಟ್ಟವ್ರೆ. ಸಖತ್ತು, ವಾವ್, ಸೂಪರ್. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ಬೋದು, ಯಾಕೆಂದ್ರೆ ಶೂ ಎಲ್ಲ ಹಾಕೊಂಡಿದ್ದೀರಲ್ವಾ? ಚೆನ್ನಾಗೈತೆ ಕಾಸ್ಟ್ಯೂಮ್. ಯಾರು ಲ್ಯಾವೆಂಡರ್ ಹಾಕ್ಲಿಲ್ಲ, ಹಂಗಾಗಿ ಇವರು ಲ್ಯಾವೆಂಡರ್ ಹಾಕಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಸದಾ ಇದೆ. ನೋಡಿ ನೀವು. ಬಾ ಅಪ್ಪು.
ಟ್ವಿನ್ಸ್ ನೀನೇ ಇವಾಗ ಮಾಡ್ಬೇಕಾಯ್ತೈತೆ ಆಲ್ರೆಡಿ ಟೈಮ್ ಮೀರೋಗೈತೆ ನಿಂತ್ಕೊಂಡು ಹೊಟ್ಟೆ ಹಂಚ್ಬಿಡಿ ಬನ್ನಿ ಮಾತು ಟೀಚರ್ ಮಾತಾಡ್ತಾರೆ ಯಾವಾಗ್ಲೂ ಬಾಯ್ನೆ ನಾವಿವಾಗ ಬಾಯ್ಗೆ ಹೋಗಿ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ಮಾಮ ಹುಟ್ಟು ಬರ್ಲಿ ಅನ್ನೋ ಆಸೆ ತುಂಬಾ ಇದೆ ಗೈಸ್, ಹಂಗಾಗಿ ನಾನು ಬಾಯ್ಗೆ ಹೋಗಿ ಮಾಡ್ತಾ ಇದ್ದೀನಿ. ಇಬ್ರು ವಾಚ್ ಮಾಡ್ಬಿಟ್ಟು ಈ ಕಡೆ ನೋಡಿ ದಯವಿಟ್ಟು ಸರ್ ಹತ್ರ ಬನ್ನಿ ಅವ್ರಿಗೆ ದೂರ ನಿಂತ್ಕೊಂಡ್ಬಿಟ್ಟಿದ್ದೀವಿ. ಏರ್ಸು ಕೂದಲು ಸರ್ ಮುಂದೆ ನಿಂತು ತೋರಿಸಿ ಹಾಗೆ ಓಕೆ ನಮ್ದು ಫೋಟೋಸ್ ತಗೋ. ಹಾಂ ಬನ್ನಿ ಬನ್ನಿ ಕಾಣಿಸ್ತೀವಿ ಇನ್ನೇ ಕಡೆ ಹಾಂ ಸರ್ ಹತ್ರ ಬನ್ನಿ. ಅಪ್ಪು ಕರ್ಕೊಬ ಮಗ್ನೆ, ಪಪ್ಪುನ ಒಂದೆರಡು ತಗ್ಗು ಕುಡಿಯೋದು, ಆಮೇಲೆ ಪಾಪು ಮತ್ತೆ ಫ್ಯಾಮಿಲಿ. ಆಮೇಲೆ ಪಪ್ಪು ಬಂದ್ಮೇಲೆ ಬ್ಲಾಗ್ಗೆ ಅದನ್ನ ಇದನ್ನ ಮಾಡ್ಕೊ ಇಂಟ್ರಡಕ್ಷನ್ಗೆ. ಯಾವಾಗ ಆ ಕಡೆ ಹೋಗ್ಬೇಕಂತೆ ನೀಟಾಗಿ ತೆಗಿ. ಸಣ್ಣ ಫುಲ್ ಎಡಿಟ್ ಗಿಡಿಟ್ ಮಾಡಿ ಎಲ್ಲ ಕಟ್ ಮಾಡಿ ಸೈಡ್ ಸ್ವಲ್ಪ ಟೈಟ್ ಮಾಡಿ ಸರ್ ಸೈಡ್ ಟೈಟ್ ಮಾಡಿ ಇಲ್ಲ ನಮಗೆ ಅದು ಚೆನ್ನಾಗಿ ಆಗ್ತಾನೆ ಚಿಕ್ಕಪ್ಪ ಅಕ್ಷಯನೇ ಅಕ್ಷಿ ಮಾಡ್ರು ನೋಡ್ತಾನೆ. ಅಕ್ಷಿ ಅಕ್ಷಿ ಮಧ್ಯದಲ್ಲಿ ಕೊಂಡು ಕಂದ ಈ ಕಡೆ ನೋಡಿ ಈ ಕಡೆ ಕಬ್ಬು ಹಲ್ಲಿ ಯಾರು ಕರೀರಿ ಪಾಪುನ ನಗದ್ ನೋಡಿ ಹಿಂಗೆ ನಗ್ತಾರಪ್ಪ ಯಾವಾಗ ಲೇಟೆಸ್ಟಾಗೆ ಪಾಪ ನಮ್ಮ ತ್ರಿವೇಣಿ ಗೈಸ್ ಈ ಟೈಮಲ್ಲಿ ಸುತ್ತಾಡ್ಸ್ಕೊಂಡು ಕರ್ಕ ಬಂದಿರ ಅಂತ ನಮ್ಮ ಪೃಥ್ವಿಗೆ ಕ್ರೆಡಿಟ್ಸ್ ಕೊಡ್ಬೇಕು. ಎಷ್ಟು ಟ್ರಾಫಿಕ್ ಗೊತ್ತಾ, ಅದೇನೋ ಇದು ಜಾಮ್ ಮಾಡ್ಕೊಂಡು ಸಿರಿಯಲ್ಲ ಬಾ ಎಲ್ಲ ಅಲ್ಲಿ ಎಲ್ಲ ನಿಂತವ್ರೆ. ಹಲೋ ಸಿರಿ, ಹಾಯ್ ಮೈದ್ನವ್ರೆ, ಹೇಗಿತ್ತು ಜರ್ನಿ? ಇಲ್ಲಿಂದ ಬರೋಕ್ಕೆ ಕೊಲಂಬಿಯಾ ಚೇಂಜ್ 1 ಅವರ್ ತಗೊಳ್ತು. ಹಾ ಸಿರಿ ಹಾಯ್ ಮಾಡು. ಹಾಯ್ ಬ್ರೋ, ನಮಸ್ಕಾರ, ವಂದನೆಗಳು. ಅಲ್ಲಿ ತೋರಿಸಿ ಮಾತಾಡ್ಸಿ ಚಿಕ್ಕಪ್ಪು ಅಂತ ಇದೀನಿ ಇವಳುವೆ. ಸಿರಿ ನಾನು ಯಾರವ? ನೀನ್ ಹೇಳಿದ್ರೆ ಮಾತ್ರ ಇವತ್ತು ನಿನ್ ಬಚಾವು. ಬೇಗ ಹೇಳ್ಬಿಡು ಯಾರ್ ನಾನು? ಸಿರಿ ಗೊತ್ತಿಲ್ವಾ ನಾನು ಯಾರು ಅಂತ? ಹೇಳ್ಬಿಡು ಯಾರು ಅಂತ. ಯಾರಂತ ಹೇಳ್ಬಿಡು. ಯಾರ್ ನಾನು ಗೊತ್ತಿಲ್ವಾ? ಏನಂತ? ಕಿವಿ ಜೋರಾಗಿ ಹೇಳ್ಬೇಕು. ಸರಿ ಬನ್ನಿ ಮಾತು, ನಾವ್ ಹೋಗದ. ಅವಳಗ್ ನಾವು ಗೊತ್ತಿಲ್ವಂತೆ. ಹೇಳ್ಕೊಡ್ಬೇಕಂತ ಅವಳ ಬ್ಲಾಗಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ತಾಳೆ, ನಾವು ನಮ್ಮ ಬ್ಲಾಗ್ ಇಲ್ಲಿ ಗೈಸ್ ಬನ್ಗುಲ್ಕನ್ ಬ್ಲಾಗು, ಇಲ್ಲಿ ಪೂಜಾ ಮಾಧು ಬ್ಲಾಗು, ಎರಡೂನು ಫಾಲೋ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಲ್ಲ, ಬನ್ಗುಲ್ಕಲ್ ಅವರು ನಮ್ನ ಮಾಡ್ಕೊಳ್ಳಿ. ಅದನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಈಗ ಇದೆಯಾ ಅಪ್ಪುದು ಲಾಜಿಕ್ ಏನ್ ಗೊತ್ತಾ, ಬಾಯ್ ಅಂದ್ರೆ ಗರ್ಲ್ ಆಗುತ್ತೆ, ಗರ್ಲ್ ಅಂದ್ರೆ ಬಾಯ್ ಆಗುತ್ತೆ ಅಂತ. ಹೋಟೆಲ್ ನಮ್ಮ ತ್ರಿವೇಣಿಗಾರ ಬಾಯ್ ಮಾತಾಡಲ್ಲ ಅಂತ ಗೊತ್ತು. ರೀಸನ್ ಗೊತ್ತಾಯ್ತು. ನಾನು ನಿಮ್ಮ ಮನೆಗೆ ಪಕ್ಕ ಬಂದಿರ್ತೀನಿ. ಬಾಯ್ ಯಾವ್ದು ಗರ್ಲ್ಗೆ ಆಗ್ತಾ, ಬಾಯ್ಗೆ ನನ್ಗನ್ಸುತ್ತೆ ಗರ್ಲೇ ಆಗ್ಬೋದು ಅನ್ಸುತ್ತೆ. ಗರ್ಲ್ ಆಗ್ಬೋದೇನು. ಯಾರ್ ಮಾಧು? ನೀವ್ಯಾವ್ದು? ಗರ್ಲ್ ಬಾಯ್. ನೀನ್ ಯಾವ್ದು ಕಲ್ತಿಯ? ನಮ್ಮ ವಿಡಿಯೋದಲ್ಲಿ ಸೊ ನಮ್ಮ ಮೈದವ್ರಿಗೆ, ನಮ್ಮ ಪೃಥ್ವಿ ಅವ್ರಿಗೆ ಒಂದು ಕ್ವಶನ್ ಕೇಳ್ಬೇಕು ನಾನು ಇವಾಗ. ಎಲ್ರಿಗೂ ನೀವು ಬಾಯ್ ಗರ್ಲ್ ಹೇಳ್ತಿದ್ದೀರಲ್ಲ, ಸೊ ಇವಾಗ ನಿಮ್ ವೈಫ್ಗೆ ಯಾವ ಬೇಬಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಇವಾಗ ನೋಡಿ ಶಾಸ್ತ್ರ ಹೇಳ್ತಾರಲ್ವಾ, ಬೇರೆಯವ್ರಿಗೆ ಶಾಸ್ತ್ರ ಹೇಳ್ಬೋದು, ಅವ್ರ ಶಾಸ್ತ್ರ ಹೇಳಕ್ ಆಗೋಲ್ಲ. ಇಲ್ಲ ಹೇಳ್ಬೇಕು, ಅವ್ರಿಗೆ ಗೊತ್ತಿದ್ರೆ ಇನ್ನೊಬ್ರಿಗೂ ಹೇಳಕ್ ಸಾಧ್ಯ. ಏನೇ ಅಡ್ವೈಸ್ ಕೊಟ್ರು ಬೇರೆಯವ್ರು ಕೊಡ್ಬೋದು, ನಮಗ್ ನಾವು ಅಡ್ವೈಸ್
ಕೊಡ್ಕೊಳಕ್ ಆಗೋದಿಲ್ಲ. ಇವಾಗ ನಿಮ್ ಮನ್ಸಲ್ಲಿ ಒಂದ್ ಇರುತ್ತೆ ಅಲ್ವಾ ಇದು ಬೇಕು ಅನ್ನೋದು, ನಿಮ್ಗೆ ಯಾವ್ದು ಇಷ್ಟ? ಬೇಕು ಅಂತಲ್ಲ, ಯಾವ್ದಾದ್ರು ಪರವಾಗಿಲ್ಲ, ಹೆಲ್ತಿ, ಬಟ್ ನನಗೆ ಗೆಸ್ ಬಾಯ್ ಅಂತ ಅನ್ಕೊಂಡಿದ್ದೀನಿ. ಓಕೆ, ಆಲ್ ದ ಬೆಸ್ಟ್. ಅದೇ ಆಗ್ಲಿ, ನಮ್ಮ ಆಸೆನೂ ಅದೇ ಇರೋದು ಗೈಸ್. ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲೆಲ್ಲ ನೋಡಿರ್ತೀರ, ನಮ್ಮ ಆಸೆನೂ ಅದೇ ಇರೋದು. ಇವತ್ತು ನಾನು ನೋಟ್ ಮಾಡ್ಬೇಕಾದ್ರೆ ಅದೇ ಹೇಳ್ತಾ ಇದ್ದೆ, ಬೋತ್ ವೋಟ್ ಬಾಯ್ಗೆ ಅಂತ. ಅದೇ ತರ ನನ್ ಸಿಜಿಗೆ ಮುದ್ದಾಗಿ ಯಾವ್ದು ಬೇಕು ಹೇಳು. ಅಮ್ಮ ಅವ್ರ ತಂಗಿ ಯಾವ ಪಾಪ ಬೇಕು ಅವಳು ಹೆಂಗೆ ಅಂದ್ರೆ ಮನೇಲಿ ಇದ್ದಾಗ ಅದ್ರ ಬಗ್ಗೆ ಯೋಚನೆ ಇಲ್ಲ ಅವಳಿಗೆ. ಔಟ್ ಸೈಡ್ ಬಂದಾಗ ಎಲ್ಲರೂ ನೋಡ್ತಾಳಲ್ಲ, ಔಟ್ ಸೈಡ್ ಬಂದಾಗ ತಿನ್ಬೇಕು. ಸದ್ಯಕ್ಕೆ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಬಂದಾಯ್ತು. ಇನ್ನೇನಿದ್ರು ಸೋಮ್ಯಕ್ಕೆ ಒಬ್ರು ಪೆಂಡಿಂಗ್ ಇದ್ರು ಗೈಸ್, ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಗೈಸ್ ನಾವು ಊಟಕ್ಕೆ ಬಂದು, ಇಲ್ಲ ಅಂದ್ರೆ ಎಷ್ಟೊತ್ತಾಯ್ತು ತ್ರಿವೇಣಿ? ಹಾಫ್ ಅನ್ ಅವರ್ ಆಯ್ತಾ? ಬಟ್ ಕ್ರೌಡ್ ಇತ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಇವಾಗ ಆ ಕಡೆಯಿಂದ ಸರ್ವ್ ಮಾಡ್ಕೊ ಬರ್ತಿದ್ದಾರೆ. ಇಲ್ಲಿ ಸ್ವೀಟ್, ವೆರೈಟೀಸ್ ಆಫ್ ಸ್ವೀಟ್. ಫಸ್ಟೇ ಸ್ವೀಟ್ ಕೊಟ್ಬಿಟ್ಟಿದ್ದಾರೆ, 1 2 3 4 ಸ್ವೀಟ್. ಇದು ಸೂಪು. ಇನ್ನು ವೆಯ್ಟಿಂಗು. ನಮ್ಮ ತ್ರಿವೇಣಿ ಪಾಪ ಹೊಟ್ಟೆ ಎಸಿತೈತೆ ಅಂತ ನಿಂತ್ಕೊಂಡೆ ಹೋಗ್ಲು. ಚೆನ್ನಾಗೈತಾ? ಅಲ್ಲೂ ಇನ್ನೂ ಏನೋ ಕ್ಯಾರೆಟ್ ಅಲ್ವಾ ಅನ್ಸುತ್ತೆ ಅದು. ಐ ಥಿಂಕ್ ಅಲ್ಲಿಂದ ಕಾಣಿಸ್ತಾ ಇದೆ. ಕೇಸರಿ ಕಲರ್ ಐತದ, ಆರೆಂಜ್ ಕಲರ್ ಹಂಗೆ ಅನ್ಕೊಂಡೆ, ಬಟ್ ಅದೋ ಅಲ್ವೋ ಗೊತ್ತಿಲ್ಲ. ಹಲೋ ಪ್ರೀತಿ ನಾಯಕ್ ಅವರೇ, ಏನ್ರಿ ಸಮಾಚಾರ? ನಮ್ ಫಂಕ್ಷನಿಗೆ ನಮ್ ಸೀಮಂತಕ್ಕೆ ಬರ್ಲಿಲ್ಲ ಇವರು. ನೆಕ್ಸ್ಟ್ ಇವ್ರ ಮದ್ವೆಗೆ ನಾನಂತೂ ಖಂಡಿತ ಹೋಗಲ್ಲ ಗೈಸ್. ಚಾಲೆಂಜ್. ಪಿಂಕಿ ಪಿಂಕಿ ಪಾಂಕಿ ಕ್ಯೂಟಾಗಿ ಕಾಣ್ತಾ ಇದೆಯಾ? ಇದು ಚೀಕ್ಸ್ ಎಲ್ಲ ಪಿಂಕಿ ಇರೋದಕ್ಕೂ ಏನ್ ಸಮಾಚಾರ? ಊಟ ಮಾಡಿದ್ರಾ? ಊಟ ಎಲ್ಲ ಮುಗ್ದು ಇನ್ನೇನ್ ಕಾಸ್ಟ್ಯೂಮ್ ಚೇಂಜ್ ಮಾಡೋ ಟೈಮಲ್ಲಿ ಪ್ರೀತಿ ಅವ್ರನ್ನ ಮೀಟ್ ಮಾಡ್ತಾ ಇದೀವಿ ನಾವು. ತುಂಬಾ ಚೆನ್ನಾಗಿ ಕಾಣ್ತಿದ್ದೆ. ನಿಜ ಪ್ರಾಮಿಸ್. ಥ್ಯಾಂಕ್ ಯು. ಬ್ಯೂಟಿಫುಲ್. ಆಂಟಿ ನೋಡ್ತಾವ್ರೆ. ಏನ್ ಸಮಾಚಾರ ಪ್ರೀತಿ? ಹೇಳ್ಬೇಕಕ್ಕ. ನಡಿ ಹಿಂಗೆ ಸಣ್ಣಪಣ್ಣಕ್ಕೆ ಹೋಗೋಣ ಈಗ. ಓಕೆ, ನೆಕ್ಸ್ಟ್ ಅಕ್ಕ ನಮ್ದು ಒಂದು ಶೂಟ್ ಇದೆನಾ? ಹಾ, ಶೂಟ್. ಓಕೆ, ಶೂಟಲ್ಲಿ ಮೀಟ್ ಆಗೋಣ ಅಂತೀಯಾ? ಶೂಟಲ್ಲಿ ಮೀಟ್ ಆಗೋಣ. ನೋಡ್ತೀನಿ, ಅದಕ್ಕೂ ಬಕ್ರ ಮಾಡಿ ಹೆಂಗೆ ನನ್ನ. ಯಾವ ಬಕ್ರನೂ ಇಲ್ಲ. ಬಂದಾಗೆಲ್ಲ ಬಾಬಾ ಬರೀ ಇದೆ. ಬರ್ಲಿಲ್ವಲ್ಲ ನೀನು ಅದಕ್ಕೆ. ವಾರದಿಂದ ಸೀಮಂತ ಮಧುರ್ ಸೀಮಂತ ಅಂತ ಎಲ್ಲ ಮಿಂಚ್ಬಿಟ್ವಿ ಚೆನ್ನಾಗೆ. ಸೊ ಏನೋ ಒಂದು ಹೊಸ್ದಾಗೆ ಮದುವೆ ಮಾಡ್ತಾ ಇದೀವಿ ಅನ್ನೋ ಫೀಲ್ ಕೊಡ್ತೈತೆ. ಅಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಷನ್ ಆಗಿರ್ಬೋದು, ಈವೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆಲ್ಸೋ ಫುಡ್ ಅಂತ ಬಂದರೆ ಸಕ್ಕತ್ತಾಗಿತ್ತು. ನಿಮ್ಗೆಲ್ರಿಗೂ ಇಷ್ಟ ಆಯ್ತು ತಾನೆ? ಅಮ್ಮು ಪರಾಕ ತುಂಬಾ ವೆರೈಟೀಸ್ ಇತ್ತು ಗೈಸ್. ಊಟ ಸಕ್ಕತ್ತಾಗಿತ್ತು, ಟೇಸ್ಟ್ ಅಂತೂ ಸೂಪರ್. ಸೊ ಇವಾಗ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚನ್ನಪಟ್ಟಣದ ಕಡೆಗೆ ಪಯಣ. ನೆನ್ನೆನೆ ಬಂದಿದ್ದಲ್ವಾ, ಇವತ್ತು ಹೊರಡಬೇಕು. ಮಾಧವ್ ಅವರು ಟೈರ್ಡ್ ಆಗಿದ್ದಾರೆ, ನಿದ್ದೆ ಮಾಡ್ತಿದ್ದಾರೆ. ರಾತ್ರಿ ಯಾರಿಗೂ ನಿದ್ದೆ ಇಲ್ಲ. ಹೊಸ ಜಾಗ ಅನ್ನೋದು ಒಂದು, ಮತ್ತೆ ನಾವು ನಾನು ಮಲ್ಕೊಂಡಾಗ 1.5 ಅಂತಿದ್ದೀನಿ, 1.5. ಮಧು ಅಂತೂ 1 ಅವರ್ ಮಲ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ. 1 ಅವರ್ ಮಲಗಿರ್ಬೋದೇನೋ. ಅವಳಿಗಂತೂ ಅದು ಇದು ಅದು ಅಂತ ಟೆನ್ಷನು. ಸೊ ಈ ಸೀಮಂತ ಬ್ಲಾಗ್, ಮಧುವರ ಸೀಮಂತ ಬ್ಲಾಗ್ ಇದು ಇಷ್ಟ ಆಗಿರುತ್ತೆ ಗೈಸ್. ಮತ್ತೆ ಈ ಥರ ಒಂದು ಫಂಕ್ಷನ್ ಎಂಜಾಯ್ಮೆಂಟ್ ಅಂತೂ ಇನ್ನು ಪಪ್ಪು ಅವ್ರದ್ದು ನೆಕ್ಸ್ಟ್ ಇದೇ ಮಂತು 19th ಸೆಲೆಬ್ರೇಷನ್ ಇರುತ್ತಲ್ಲ, ನಾಮಕರಣ ಸೆಲೆಬ್ರೇಷನ್. ಅದರಲ್ಲೆಲ್ಲ ಮತ್ತೆ ಇದೇ ಥರ ಮಿಂಚ್ತಾ ಇರ್ತೀವಿ. ಬಟ್ ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ, ಬೇರೆ ಬೇರೆ ಪ್ಲೇಸ್ ಚೇಂಜ್ ಇರುತ್ತೆ. ಅದನ್ನ ಬಿಟ್ರೆ ನಾವು ಫೇಸ್ ಮಾತ್ರ ನಾವೇ ಆಗಿರ್ತೀವಿ ಅಷ್ಟೇ ಗೈಸ್. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಪೂಜಾ ಮಾಧು ವ್ಲಾಗ್. ಬೇಗ 100K ರೀಚ್ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.